ಇನ್ನು ಕ್ಲೆನ್ಸ್ ಪ್ರತಿ ಬಾರಿನೂ ಮಾಡಬೇಕಾ ನಾವು ಅಂತ ಅಂದ್ರೆ ಮಾಡಿದರೆ ಚೆನ್ನಾಗಿರ್ತೈತೆ. ಯಾಕಂದ್ರೆ ನಾವಿಲ್ಲಿ ಆರೆಂಜ್ ಪೀಲ್ ಪೌಡರ್ನ ತೊಗೊಂಡಿದ್ದೀವಲ್ಲ, ಅಂದ್ರೆ ಇದು ಒಂದು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಆರೆಂಜ್ ಪೀಲ್ ಪೌಡರ್ನ ವಿಟಮಿನ್ ಸಿ ಇರೋದ್ರಿಂದ ನಾವಿಂದ ಬಳಸಿದ್ರೆ ಭಾಳನ ಉತ್ತಮ ಅಂತ ಹೇಳಂದು ನಾನು ಇಲ್ಲಿ ಹೇಳ್ತೀನಿ. ಆಮೇಲೆ ಟೋನರು ಸಹಿತ ನಾವು ಇದನ್ನು ವಿಟಮಿನ್ ಸಿ ಬಂಗು ಹೋಗ್ಲಾಡಿಸೋದಕ್ಕೆ, ಮುಖದ ಮೇಲೆ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಿಮ್ಗೆ ನೋಡ್ರಿ ಟೋನರು, ಈ ಒಂದು ಟೋನರನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ಹೇಳ್ಕೊಡ್ತೀನಿ. ಬಹಳನೇ ಈಸಿಯಾಗಿರುವಂಥ ಒಂದು ಮತ್ತು ಸ್ಕ್ರಬ್ಬು ಮತ್ತು ಒಂದು ಟೋನರು. ಇವತ್ತು ನಾನು ಸ್ಕ್ರಬ್ ಮಾಡೋದು, ಸ್ಕ್ರಬ್ಬು ಅಥವಾ ನೀವು ಅದನ್ನ ಸ್ಕ್ರಬ್ ಆದರೂ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಕ್ರಬ್ ಮಾಡಿ ಮುಖ ತೊಳ್ಕೊಂಡ್ರು ಸಾಕು. ಒಂದು ರೀತಿ ಸೋಪ್ ಯೂಸ್ ಮಾಡ್ತೀವಲ್ಲ ನಾವು, ಆ ರೀತಿ. ಅಂದರೆ ಇದನ್ನ ಪ್ರತಿದಿನ ಮಾಡೋ ಅವಶ್ಯಕತೆ ಇಲ್ಲ. ನೀವು ವಾರದಲ್ಲಿ 3 ಸರ್ತಿ ಮಾಡಿದ್ರೆ ಸಾಕು. ಈ ಟೋನರನ್ನು ನೀವು ಪ್ರತಿದಿನ ಸ್ಪ್ರೇ ಮಾಡ್ಕೊಂಡ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಒಂದು ಆರೋಮ ಐತಿ ಅಂತ ಅಂದಿರ್ತಿರ್ದು. ಬಹಳನೇ ಒಂದು ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಬಹಳನೇ ಈಸಿ ಆಗೈತಿ. ಅದನ್ನು ನೀವು ಇದು ನೋಡಿಕೊಂಡು ನೀವು ಮಾಡ್ಕೋಬೋದು. ಇವನಷ್ಟು ಯಾವ ರೀತಿ ನಾನು ರೆಡಿ ಮಾಡಿದೆ ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಂಗೆ ಪ್ಯಾಕನ್ನು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗಿದೆ ಅಂತ ಹೇಳೋದು ನೀವು ನೋಡ್ಬೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಪ್ರತಿ ಸಲ ವಿಡಿಯೋದಾಗ ಹೇಳ್ತೀನಿ, ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕಿದ್ರು ನಾವು ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ ನಮ್ದಾಗುತ್ತಾ ಅಂತ ಅಂದೇಳಂದು ಅಷ್ಟೇ ಚೆನ್ನಾಗಿರುವಂಥ ಎಫೆಕ್ಟಿವ್ ಆಗಿರುವಂಥ ಒಳ್ಳೆ ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕ್ಗಳನ್ನ ನಾನು ತರ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆ ಒಂದು ಎಲ್ಲ ಫೇಸ್ ಪ್ಯಾಕ್ಗಳನ್ನ ನೀವು ನೋಡಬೇಕು, ನೀವು ಟ್ರೈ ಮಾಡಬೇಕು ಅಂತ ಅಂದ್ರೆ ನೀವೆಲ್ಲ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಆಲ್ ಬಟನ್ ಕ್ಲಿಕ್ ಮಾಡಬೇಕು. ಅಂದಾಗ ಮಾತ್ರ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಆದಷ್ಟು ಬೇಗ ನಿಮಗೆ ಬರುತ್ತೆ. ಅವಾಗಲೇ ನೀವು ಸ್ಕಿನ್ ಕೇರ್ ಅಥವಾ ಹೇರ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಬರೀ ಭಾಳ ಮಾತಬೇಡ. ಸ್ಕ್ರಬ್ಬನ್ನು ಯಾವ ರೀತಿ ಮಾಡಿದೆ, ಆಮೇಲೆ ಟೋನರ್ ಯಾವ ರೀತಿ ಮಾಡಿದೆ, ಪ್ಯಾಕ್ ಯಾವ ರೀತಿ ಹಾಕಿದೆ ಅಂತ ಹೇಳೋದು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಬಟ್ಲಕ್ಕೆ ಇಲ್ಲಿ ಆರೆಂಜ್ ಪೀಲ್ ಪೌಡ್ರನ್ನ ತೊಗೊಂಡಿದ್ದೀನಿ. ನಾನು ಈ ಆರೆಂಜ್ ಪೀಲ್ ಪೌಡ್ರು ಇದು ನಾನು ಮಾರ್ಕೆಟಿಂದ ತಂದಿದ್ದಿತ್ತು, ಅದನ್ನೇ ನಾನು ಯೂಸ್ ಮಾಡಕೊಂತೀನಿ. ನಿಮ್ಮ ಹತ್ರ ಏನಾದರೂ ಈ ಆರೆಂಜ್ ಪೀಲನ್ನು ನೀವು ಏನಾದರೂ ಹಣ್ಣು ಸಿಪ್ಪೆನ ಸುಲಿದು ಏನಾದರೂ ಒಣಗಿಸಿಟ್ಟಿದ್ರೆ ಆ ಪೌಡ್ರನ್ನ ತೊಗೊಂಡ್ರಂತೂ ಇನ್ನೂ ಚೆನ್ನಾಗಿ ಆರಾಮ ಇದ್ರಾಗ ಬರ್ತೈತಿ. ಇಲ್ಲಿ 1 ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡ್ರ್ ತೊಗೊಂಡಿದ್ದೀನಿ. ಹಂಗೆ 1 ಸ್ಪೂನಷ್ಟು ಮಸೂರ್ ದಾಲ್ ಪೌಡ್ರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹೆಸರು ಬೇಳೆ ಹಿಟ್ಟು ಎಲ್ಲ ಹೆಸರು ಕಾಳು ಹಿಟ್ಟು ಇದ್ರಂತೂ ಇನ್ನೂ ಚೆನ್ನಾಗಿರ್ತೈತಿ. ಇಲ್ಲಪ್ಪ ನಮ್ಮ ಹತ್ರ ಹೆಸರು ಕಾಳು ಹಿಟ್ಟು, ಹೆಸರು ಬೇಳೆ ಹಿಟ್ಟು ಇಲ್ಲ, ಮಸೂರ್ ದಾಲ್ ಪೌಡ್ರು ಇಲ್ಲ ಅಂತ ಅಂದ್ರೆ ನೀವು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೋಬೋದು. ಹಾಕ್ಕೊಂಡು ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಪ್ಯಾಕ್ ಆಗುವಷ್ಟು ನಾವಿಲ್ಲಿ ಮೊಸರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತಿ. ಮೊಸರು ಹಾಕ್ಕೊಂಡು ಅಂದರೆ ನಿಮಗೆ ಪೂರ್ತಿ ಪೇಸ್ಟ್ ಆಗಬೇಕು. ಆ ರೀತಿ ನೀವು ಮೊಸರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊರಿ. ಇಲ್ಲಿ ನೋಡ್ರಿ ನಾನು ಈ ರೀತಿಯಾಗಿ ಒಣಗಿಸಿಟ್ಟಿರ್ತೀನಿ. ಇವನ್ನ ಈ ಒಂದು ಹಣ್ಣನ್ನು ತಂದಿದ್ದು ಸಿಪ್ಪೆನ ಚೆನ್ನಾಗಿ ಇದನ್ನ ಒಣಗಿಸಿಟ್ರೆ ನಾವು ಕೈಲಿಂದ ಪುಡಿ ಮಾಡಿದ್ರು ಅಷ್ಟು ಪುಡಿ ಆಗುತ್ತೆ, ಅಷ್ಟು ಚೆನ್ನಾಗಿದು ಒಣಗೈತಿ. ಇದನ್ನ ನಾನು ಒಂದು ಪ್ಯಾಕೆಟಲ್ಲಿ ಹಾಕಿ ಇಟ್ಟಿರ್ತೀನಿ. ಇಲ್ಲಿ ಒಂದು ಟೋನರ್ ಮಾಡೋದನ್ನು ನಾನು ತೋರಿಸ್ತಿದ್ದೀನಿ ನಿಮಗೆ. ಇಲ್ಲಿ ನೋಡ್ರಿ, ರಾತ್ರಿನೇ ನಾನಿಲ್ಲಿ ಒಂದು ಗ್ಲಾಸ್ ನೀರಿಗೆ ಇದು ಒಂದು ಸ್ವಲ್ಪ ಒಂದು 4-5 ಪೀಸನ್ನು ಸಣ್ಣದಾಗಿ ಇಲ್ಲಿ ಮುರಿದು ಇದಕ್ಕೆ ನೀರಾಗಿ ಹಾಕಿಟ್ಟಿದ್ದೆ. ಇದು ಒಂದು ಒಳ್ಳೆ ಟೋನರ್ ಆಗಿ ನಮ್ಗೆ ಬೆಳಗ್ಗೆ ಅನ್ನೋದ್ರೊಳಗ ಒಂದು ಒಳ್ಳೆ ಟೋನರ್ ಆಗಿರ್ತೈತಿ. ಇದು ಎಷ್ಟು ಚೆನ್ನಾಗಿ ಘಮ ಅಂತೈತಿ ಅಂತ ಅಂದ್ರೆ ಇದು ನೋಡ್ರಿ ನ್ಯಾಚುರಲ್ ಆಗಿರುವಂಥ ಟೋನರ್ ಇದಾಗಿರ್ತೈತಿ. ಇದನ್ನು ನೀವು ಸರಳವಾಗಿ ಭಾಳನೇ ಸುಲಭವಾಗಿ ಮಾಡ್ಕೋವಂಥ ಟೋನರ್ ಇದಾಗಿರ್ತೈತಿ. ಇದನ್ನು ನೀವು ಮನೇಲಿ ಮಾಡಿಟ್ಕೊಂಡ್ರೆ ಈ ಟೋನರ್ ನಾವು ಸ್ಪ್ರೇ ಮಾಡ್ಕೊಂಡಾಗ ಏನೋ ಒಂದು ರೀತಿ ಘಮ ಅಂತ ಹೇಳಂದು ಅದರದ್ದು ಆರೆಂಜ್ ಪೀಲಿಂದ ಒಂದು ಅರೋಮ ಬರ್ತೈತಲ್ಲ, ಅದೊಂಥರ ಸ್ಪ್ರೇ ಮಾಡಿದಾಗ ನಮಗೆ ಒಂಥರ ಖುಷಿ ಕೊಡುತ್ತೆ, ಆಮೇಲೆ ಫ್ರೆಶ್ನೆಸ್ ಕೊಡುತ್ತೆ ನಮಗೆ. ಅದಕ್ಕೋಸ್ಕರ ಆ ರೀತಿಯಾಗಿಂತ ಒಂದು ಟೋನರನ್ನು ಹಾಕಿಟ್ಕೋರಿ. ಇಲ್ಲಿ ನಾನು ಮೊಸರು ಮತ್ತು ಪೇಸ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ನಾನು ಮುಖಕ್ಕೆ ಹಚ್ಕೊಳಂತೀನಿ. ಈಗ ಇಲ್ಲಿ ಕ್ಲೆನ್ಸ್ ರೀತಿ ಆಗುತ್ತೆ ನಮಗಿದು. ನಾವು ಇಲ್ಲಿ ಯಾವುದೇ ರೀತಿ ಫಸ್ಟಿಗೆ ನಾನು ಹಂಗೆ ಮುಖ ತೊಳ್ಕೊಂಡಿದ್ದೀನಿ. ಈಗ ಕ್ಲೆನ್ಸ್ ರೀತಿ ಆಗುತ್ತೆ ಅಂದರೆ ನಮಗಿಲ್ಲಿ ಮೊಸರು ಮತ್ತು ಕಡಲೆ ಇದು ಇನ್ನು ಮಸೂರ್ ದಾಲ್ ಪೌಡ್ರು ಮತ್ತು ಈ ಆರೆಂಜ್ ಪೀಲ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ನಾವು ಈಗ ಫೇಸ್ ವಾಶ್ ಮಾಡ್ತೀವಲ್ಲ ಆ ರೀತಿ ನಾನು ಫೇಸ್ ವಾಶ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಇದನ್ನ ಪ್ಯಾಕ್ ಹಾಕೊಳಂಗಿಲ್ಲ ನಾನು. ಚೆನ್ನಾಗಿ ಇದನ್ನ ಮುಖ ತೊಳಿಬೇಕಾದ್ರೆ ನಾವು ಯಾವ ರೀತಿ ಸೋಪ್ ಹಚ್ಚಿ ನಾವು ಮುಖ ತೊಳಿತೀವಲ್ಲ ಆ ರೀತಿ ನಾನಿಲ್ಲಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಅಂದರೆ ಎಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲಿದ್ದಾವೆ ಅಲ್ಲಿ ಒಂದು ಸ್ವಲ್ಪ ರಬ್ ಮಾಡಿ ನಾವು ನೀಟಾಗಿ ಮಸಾಜ್ ಮಾಡಿ ಮುಖ ತೊಳೆದ್ಬಿಟ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಎಷ್ಟು ಸಾಫ್ಟು ಆಗುತ್ತೆ. ಈಗ ನಾನು ಇಲ್ಲೊಂದು ಪ್ಯಾಕನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಪ್ಯಾಕು ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿದ್ರೆ ನಾನು ಇವಾಗ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ಕೊಡ್ತೀನಿ. ಈ ಪ್ಯಾಕ್ ರೆಡಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರಿ ಅಂತ ಅಂದ್ರೆ ಇವತ್ತು ನಾನು ತೋರಿಸುವಂಥ ಟೋನರು ಮತ್ತು ಸ್ಕ್ರಬ್ಬು ಜೊತೆಗೆ ಈ ಪ್ಯಾಕು ವಾರದಲ್ಲಿ 2-3 ಸರ್ತಿ ಹಾಕಿದರೂ ಸಾಕು. ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆ, ಸ್ಕಿನ್ ಗ್ಲೋ ಆಗೋದು, ಶೈನ್ ಆಗೋದು ನೋಡಿ ನಿಮ್ಮಷ್ಟಕ್ಕೆ ನಿಮಗೆ ಒಂದು ಖುಷಿ ಆಗುತ್ತೆ. ಜೊತೆಗೆ ನಿಮ್ಮ ಸ್ಕಿನ್ ಬದಲಾವಣೆ ಕಂಡು ನಿಮಗೆ ಇನ್ನೂ ಈ ಒಂದು ಪ್ಯಾಕನ್ನು ನಾವು ಪ್ರತಿದಿನ ಹಾಕಬೇಕು ಅಂತ ಹೇಳೋದು ಮನಸ್ಸಾಗುತ್ತೆ. ಅಷ್ಟೇ ಈ ಒಂದು ಪ್ಯಾಕು ಘಮಘಮನೂ ಅಂತೈತಿ. ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ. ಕಾಯ್ತಾ ಇರಿ.
ಎಷ್ಟು ಚೆನ್ನಾಗಾಗುತ್ತೆ ಅಂತ ಫ್ರೆಂಡ್ಸ್. ಇದು ನಿಮ್ಮ ಸ್ಕಿನ್ನನ್ನು ನೀವು ಹಚ್ಕೊಂಡು ಇದನ್ನು ಪ್ಯಾಕ್ ಹಾಕೊಂಡು ನೋಡ್ರಿ, ಎಷ್ಟು ಸಾಫ್ಟ್ ಆಗುತ್ತೆ, ಎಷ್ಟು ಬ್ರೈಟ್ ಆಗುತ್ತೆ ಸ್ಕಿನ್ನು, ಅಷ್ಟ ಮತ್ತು ಕಲೆ ಮುಕ್ತ ಆಗುತ್ತೆ ಅಂತ ಅಂದೇಳಂದು ಹೇಳ್ಬೋದು. ಈ ಒಂದು ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ 3 ಬಾರಿ ಹಾಕಿದ್ರು ಸಾಕು, ಒಂದು ವಾರದಲ್ಲಿ 2 ಅಥವಾ 3 ಬಾರಿ ಹಾಕಿದ್ರು ಸಾಕು. ಆಮೇಲೆ ಇದನ್ನ ಕ್ಲೆನ್ಸ್ ಪ್ರತಿ ಬಾರಿನೂ ಮಾಡಬೇಕಾ ನಾವು ಅಂತ ಅಂದ್ರೆ ಮಾಡಿದ್ರೆ ಚೆನ್ನಾಗಿರ್ತೈತೆ. ಯಾಕಂದ್ರೆ ನಾವಿಲ್ಲಿ ಆರೆಂಜ್ ಪೀಲ್ ಪೌಡರ್ನ ತೊಗೊಂಡಿದ್ದೀವಲ್ಲ, ಅಂದ್ರೆ ಇದು ಒಂದು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತೆ. ಅದಕ್ಕೋಸ್ಕರ ನಾವಿಲ್ಲಿ ಆರೆಂಜ್ ಪೀಲ್ ಪೌಡರ್ನ ವಿಟಮಿನ್ ಸಿ ಇರೋದ್ರಿಂದ ನಾವು ಇದನ್ನ ಬಳಸಿದ್ರೆ ಬಹಳನ ಉತ್ತಮ ಅಂತ ಹೇಳಂದು ನಾನು ಇಲ್ಲಿ ಹೇಳ್ತೀನಿ. ಆಮೇಲೆ ಟೋನರು ಸಹಿತ ನಾವು ಇದನ್ನು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಅದರಲ್ಲಿ ನಾವು ಟೋನರ್ನು ಅದನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದು ಬಂಗು ಹೋಗ್ಲಾಡಿಸೋದಕ್ಕೆ, ಮುಖದ ಮೇಲೆ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸೋ ಹೊಂತೈತಿ ಅಂತ ಅಂದ್ರೆ ನೀವು ಇಲ್ಲಿ ನೋಡ್ಬೋದು. ನಾನು ಬರೀ ನೋಡೋದಲ್ಲ, ನಿಮ್ಮ ಮನೆಯಲ್ಲಿ ನೀವು ಈ ಫೇಸ್ ಪ್ಯಾಕ್ಗಳನ್ನ, ನಾನು ಹೇಳುವಂಥ ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡಿರಿ. ಅದು ರಿಸಲ್ಟ್ ಹೆಂಗೈತಿ ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಎಷ್ಟೋ ಸರ್ತಿ ಹೇಳ್ತೀನಿ. ನೋಡ್ಬೋದು ನನ್ನ ಸ್ಕಿನ್, ನೀವು ಫಸ್ಟಿಗೆ ನನ್ನ ಸ್ಕಿನ್ನ ನೀವು ನೋಡ್ಬೋದು, ಈಗ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು. ನಾವು ಪೂರ್ತಿಯಾಗಿ ಚೆನ್ನಾಗಿ ಮುಖನ ತೊಳ್ಕೊಂಡು ಬಂದಿದ್ದೀನಿ. ವಿಟಮಿನ್ ಸಿ ಸೀರಮನ್ನು ನಾನು ಸ್ಪ್ರೇ ಮಾಡ್ಕೊತಿದ್ದೀನಿ. ಎಷ್ಟೊಂದು ಫ್ರೆಶ್ ಫೀಲ್ ಆಗುತ್ತೆ ಅಂತ ಅಂದ್ರೆ ಈ ಟೋನರನ್ನು ನೀವು ಮನೆಯಾಗ ಮಾಡಿಕೊಂಡು ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ನೋಡಿದ್ರಲ್ಲ ಫ್ರೆಂಡ್ಸ್. ಇಷ್ಟ ಆದಮೇಲೆ ನೀವು ಪೂರ್ತಿಯಾಗಿ ನಿಮಗೆಲ್ಲಾನು ಹೆಂಗೆ ಟೋನರ್ ಹೆಂಗೆ ಮಾಡಬೇಕು, ಫೇಸ್ ಪ್ಯಾಕನ್ನು ಹಾಕೋದಾಗ ನೀವು ಮುಖನಾದರೂ ಅದನ್ನು ಹಾಕಿ ಅವಾಗಲೇ ನೀವು ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು ಮುಖ ತೊಳ್ಕೊಂಡ್ಬಿಟ್ರೆ ಸಾಕು. ಇದು ನೀವು ಪ್ಯಾಕ್ ಹಾಕಿ ಇಟ್ಕೊಳೋ ಅವಶ್ಯಕತೆ ಇಲ್ಲ. ನೀವು ಫ್ರಿಜ್ನಾಗ ಏನು ಇಟ್ಕೊಂಡಿರ್ತೀರಿ ಅದನ್ನು ನೀವು ಪ್ಯಾಕನ್ನು ನೀವು ಹಾಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ ಅಂತ. ಇದೆಲ್ಲ ಫೇಸ್ ಪ್ಯಾಕ್ ಆದಮೇಲೆ ನಾನು ತೋರಿಸಿದ್ನಲ್ಲ ಆ ರೀತಿ ನೀವು ಟೋನರ್ ಹಾಕೊಂಡಾದ್ಮೇಲೆ ಪೂರ್ತಿಯಾಗಿ ಅದನ್ನ ಒಣಗಕ್ಕೆ ಬಿಟ್ಟು ನೀವು ಯಾವುದು ಒಂದು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಹಚ್ತೀರೋ ಅದನ್ನು ನೀವು ಮಾಯಶ್ಚರೈಸರ್ ಹಚ್ಚಾದ್ಮೇಲೆ ಸನ್ಸ್ಕ್ರೀನ್ ಲೋಷನನ್ನು ತಪ್ಪದೇನೆ ಹಚ್ಚಿರಿ ಅಂತ ಹೇಳ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್, ಹೇರ್ ಕೇರ್ ವಿಡಿಯೋ ನಿಮಗೆ ಬೇಕಾಗಿದ್ದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳೋದು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.